ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. 2 ತಿಂಗಳ ಅಂತರದ ನಂತರ ಕಳೆದ ಬಾರಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎರಡನೇ ಬಾರಿಗೆ ಕರ್ನಾಟಕದ ಆಳಂದ ಕ್ಷೇತ್ರದಲ್ಲಿ ನಡೆದಿದ್ದಂತಹ ವೋಟ್ ಕಳ್ಳತನದ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಂತಹ ರಾಹುಲ್ ಗಾಂಧಿ ಮೂರನೇ ಬಾರಿ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ನಿನ್ನೆ ಮಾಡಿದ್ರು. ಅದು 2 ತಿಂಗಳ ಅಂತರದ ನಂತರ. ಹಾಗಾದ್ರೆ ನಿನ್ನೆ ಏನ್ ಹಾಕಿದ್ರು? ಮೊದಲಿನಿಂದ ಹೇಳ್ಕೊಂಡು ಬಂದಿದ್ರಲ್ಲ, ಹೈಡ್ರೋಜನ್ ಬಾಂಬ್, ಅದನ್ನೇ ಹಾಕಿದ್ರು. ಹರಿಯಾಣ ಚುನಾವಣೆಯನ್ನ ಮೋದಿ ಪಟಾಲಂ ಯಾವ ರೀತಿ ಕಳ್ಳತನದಿಂದ ಲೂಟಿ ಮಾಡ್ಕೊಂಡು ಹೋಯ್ತು, ಹೇಗೆ ಈ ದೇಶದ ಪ್ರಜಾಪ್ರಭುತ್ವವನ್ನ, ಚುನಾವಣಾ ಪ್ರಕ್ರಿಯೆಯನ್ನ ಕಂಪ್ಲೀಟ್ ಆಗಿ ಹೈಜಾಕ್ ಮಾಡಿ ಸುಮಾರು 25 ಲಕ್ಷ ಕಳ್ಳ ಮತಗಳ ಸಹಾಯದಿಂದ ಹರಿಯಾಣವನ್ನ ಗೆದ್ದುಕೊಳ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಸಾಕ್ಷಿಗಳನ್ನ, ವಿವರಗಳನ್ನ, ಡೇಟಾವನ್ನ ನಿನ್ನೆ ರಾಹುಲ್ ಗಾಂಧಿ ಇಡೀ ದೇಶದ ಮುಂದೆ ಇಟ್ಟು ಜನ್ಝಿ, ಏನ್ ಜನ್ಝಿ ಅಂತಿದೆಯಲ್ಲ, ಆ ಒಂದು ವಯೋಮಾನದ ಪ್ರಜೆಗಳು, ಈ ದೇಶದ ಪ್ರಜೆಗಳು. ಜನ್ಝಿ ಅಂದ್ರೆ ಏನು ಅಲ್ಲ, ನೇಪಾಳದಲ್ಲಾದ ಗಲಾಟೆಗಳನ್ನ ನೋಡಿ ಜನ್ಸಿ ಮಾಡಿತ್ತು ಅಂದ ತಕ್ಷಣ ಬಿಜೆಪಿ ಅವರು ಇಲ್ಲಿ ತೊಡೆ ನಡಗಿಸ್ಕೊಂಡು ಜನ್ಸಿ ಅಂದ್ರೆ ಏನೋ ಉಗ್ರವಾದ ಅನ್ನುವ ರೀತಿಯಲ್ಲಿ ಬಿಂಬಿಸೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಜನ್ಸಿ ಅಂದ್ರೆ ಸುಮಾರು 14-15ರಿಂದ 25-30ರ ನಡುವೆ ಇರುವಂತಹ ಆ ವಯಸ್ಸಿನಲ್ಲಿ ಇರುವಂತಹ ಪ್ರಜೆಗಳು, ಆ ಯುವ ಜನಾಂಗವನ್ನ ಜನ್ಸಿ ಅಂತ ಕರೀತಾರೆ. ಆ ಜನ್ಸಿಗೆ ರಾಹುಲ್ ಗಾಂಧಿ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನು ನೀವು ಗಮನಿಸಬೇಕು. ಇದನ್ನ ಗಮನಿಸಿ ಬಿಹಾರದಲ್ಲಿ ನೀವು ವೋಟ್ ಹಾಕಿ ಅಂತ. ಇವತ್ತು ವೋಟಿಂಗ್ ಬಿಹಾರದಲ್ಲಿ. ಸೊ ಅದಕ್ಕೂ ಎಲ್ಲದಕ್ಕೂ ಸಹ ಲಿಂಕ್ ಆಗುತ್ತೆ. ಆದರೆ ಪ್ರಜಾಪ್ರಭುತ್ವದಲ್ಲಿ ಬಹಳ ಮಾರಕವಾದಂತಹ ಡೀಟೇಲ್ಸ್ ಅನ್ನ ನಿನ್ನೆ ರಾಹುಲ್ ಗಾಂಧಿ ಇಡೀ ದೇಶದ ಮುಂದೆ ಇಟ್ಟಿದ್ದಾರೆ. ಸೊ ಏನೆಲ್ಲ ಡೀಟೇಲ್ಸ್ ಇಟ್ರು? ಮೊದಲಿಗೆ ಹೇಗೆ 25 ಲಕ್ಷ ಕಳ್ಳ ಮತದಾರರು ಅನ್ನೋದನ್ನ ಲೆಕ್ಕ ತೋರಿಸಿದ್ರು, ಆ ಲೆಕ್ಕವನ್ನ ನಿಮಗೆ ವಿವರಿಸ್ತೀನಿ. ಅದರ ಜೊತೆಗೆ ಒಂದೇ ಮಹಿಳೆ 22 ವೋಟು, 10 ಬೂತ್ಗಳು, ಭಾರತೀಯ ಪ್ರಜೆನೇ ಅಲ್ಲ. ಆ ಫೋಟೋದಲ್ಲಿರುವಂತಹ ಮಹಿಳೆ ಬ್ರೆಜಿಲ್ನ ರೂಪದರ್ಶಿ. ಆ ಕರಾಮತ್ತನ್ನ ನಿಮಗೆ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಮತ್ತು ಇನ್ನೊಂದು ಮಹಿಳೆ, ಒಂದೇ ಫೋಟೋ, 223 ಹೆಸರುಗಳು, ಅಷ್ಟು ಅಡ್ರೆಸ್ಗಳು. ಆ ಮಹಿಳೆಯ ಕಥೆಯನ್ನು ಸಹ ನಿಮಗೆ ಹೇಳ್ತೀನಿ. ಒಟ್ಟಾರೆಯಾಗಿ ನಿನ್ನೆ ರಾಹುಲ್ ಗಾಂಧಿ ಹೊರಗಿಟ್ಟಂತಹ ಮುಖ್ಯ ಅಂಶಗಳನ್ನು ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಕರೆದಂತಹ ರಾಹುಲ್ ಗಾಂಧಿ ಹೈಡ್ರೋಜನ್ ಬಾಂಬ್ ಅನ್ನ ಸಿಡಿಸಿದ್ರು. ಈ ಹಿಂದೆ ಸಿಡಿಸಿದ್ದೆಲ್ಲ ನಾರ್ಮಲ್ ಬಾಂಬುಗಳು ಅಂತ ಅವರೇ ಹೇಳ್ಕೊಂಡು ಬಂದಿದ್ದಾರೆ. ನಿನ್ನೆ ಅದು ಮಾತ್ರ ಹೈಡ್ರೋಜನ್ ಬಾಂಬ್. ಯಾಕಂದ್ರೆ ಕಳೆದ ಬಾರಿ 2 ಬಾರಿ ಯಾವಾಗ ಮಹದೇವಪುರ, ಕರ್ನಾಟಕದ ಮಹದೇವಪುರ ಮತ್ತೆ ಕರ್ನಾಟಕದ ಆಳಂದ ಕ್ಷೇತ್ರಗಳ ಬಗ್ಗೆ ಅವರು ಹೊರ ಹಾಕಿದ್ರು ಸತ್ಯಾಂಶಗಳನ್ನ, ಆಗ ಒಂದೊಂದು ಕ್ಷೇತ್ರದ್ದಿತ್ತು. ನಿನ್ನೆ ಇಡೀ ರಾಜ್ಯದ ಫಲಿತಾಂಶಗಳನ್ನ ಹೈಜಾಕ್ ಮಾಡಿರೋದ್ರ ಬಗ್ಗೆ ಇತ್ತಲ್ಲ, ಹಾಗಾಗಿ ಅದು ಹೈಡ್ರೋಜನ್ ಬಾಂಬೆ ಸರಿ. ಸೊ ಏನು ಮುಖ್ಯವಾಗಿ ಬಂದಂತಹ ವಿಚಾರಗಳು ಅಂದ್ರೆ, 25 ಲಕ್ಷ ಕಳ್ಳ ಮತಗಳನ್ನ ಆಡ್ ಮಾಡಲಾಗಿತ್ತು ಅವರಿಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಅಂತ. ಅದಕ್ಕೆ ರಾಹುಲ್ ಗಾಂಧಿ ಕೊಟ್ಟಿದ್ದ ಲೆಕ್ಕ, ಡೂಪ್ಲಿಕೇಟ್ ವೋಟರ್ಸ್ 5,21,619 ಡೂಪ್ಲಿಕೇಟ್ ವೋಟರ್ಸ್. ಇನ್ವ್ಯಾಲಿಡ್ ಅಡ್ರೆಸ್, ಸುಮ್ಮನೆ ಏನೋ ಅಡ್ರೆಸ್, ಹೌಸ್ ನಂಬರ್ 0, ಸ್ಟ್ರೀಟ್ ನಂಬರ್ 0,0,0,0 ಅಥವಾ ಇನ್ನೇನೇನೋ ಅಡ್ರೆಸ್ಗಳು, ನಾನ್ಸೆನ್ಸ್ ಅಡ್ರೆಸ್ಗಳು. ಆ ರೀತಿಯಾಗಿ 93,174. ಇದಿಷ್ಟು ಹರಿಯಾಣದೇ. ಬಲ್ಕ್ ವೋಟರ್ಸ್, ಒಂದೇ ಅಡ್ರೆಸ್ ಅಲ್ಲಿ 200 ಜನ 300 ಜನ, ಒಂದೇ ಫೋಟೋದಲ್ಲಿ 200 ಜನ 300 ಜನ, ಈ ರೀತಿ ಬಲ್ಕ್ ವೋಟರ್ಸ್ 19,26,351. ಸೊ ಇದೆಲ್ಲ ಸೇರಿಸಿದ್ರೆ 25,41,000 ದಾಟುತ್ತೆ. 25,41,000 ದಾಟ್ಕೊಂಡು ಹೋಗುತ್ತೆ. ಅಷ್ಟು ಕಳ್ಳ ಮತಗಳನ್ನ ಹರಿಯಾಣದಲ್ಲಿ ಬಿಜೆಪಿ ಮಾಡಿದೆ. ಯಾರ ಸಹಯೋಗದೊಂದಿಗೆ? ಮಿಸ್ಟರ್ ಜ್ಞಾನೇಶ್ ಕುಮಾರ್ ಗುಪ್ತಾ, ದೇಶದ
ದೇಶದ ಗೌರವಾನ್ವಿತ ಮುಖ್ಯ ಚುನಾವಣಾ ಅಧಿಕಾರಿ ಅವರು ಬಿಜೆಪಿ ಮೈತ್ರಿ ಮಾಡಿಕೊಂಡು ಮಾಡಿದೆ ಅನ್ನೋದು ರಾಹುಲ್ ಗಾಂಧಿಯವರ ಆರೋಪ. ಇನ್ನು ಆ ರೀತಿ ನೋಡೋದಾದ್ರೆ ಹರಿಯಾಣದಲ್ಲಿ ಇರೋದೇ ವೋಟರ್ಸು ಬರೀ 2 ಕೋಟಿ, ಮತದಾರರು ಇರೋದೇ 2 ಕೋಟಿ. 2 ಕೋಟಿಯಲ್ಲಿ 25 ಲಕ್ಷ ಕಳ್ಳ ಮತದಾರರು ಅಂದ್ರೆ 12.5% ಕಣ್ರಿ. 12.5% ವೋಟರ್ಸು ಕಳ್ಳ ಮತದಾರರ. ಅದು ಪ್ರಜಾಪ್ರಭುತ್ವ ಹೇಗಾಗತ್ತೆ? ಅದು ಚುನಾವಣೆ ಹೇಗಾಗತ್ತೆ? ನೀವೇ ಯೋಚನೆ ಮಾಡಿ. ಅದರ ಆ ಲೆಕ್ಕದ ಪ್ರಕಾರ ನೋಡಿದಾಗ ಪ್ರತಿ 8 ವೋಟುಗಳಲ್ಲಿ 1 ವೋಟು ಕಳ್ಳೋಟು. 8 ಜನ ವೋಟ್ ಹಾಕಿದ್ರೆ ಅದರಲ್ಲಿ 1 ಕಳ್ಳೋಟ ಆಗಿರುತ್ತೆ, ಕಳ್ಳ ವೋಟು. 8ರಲ್ಲಿ 1 ಕಳ್ಳ ವೋಟು. ಆ ಲೆಕ್ಕಕ್ಕೆ ಬರುತ್ತೆ 25 ಲಕ್ಷ ಕಳ್ಳ ವೋಟುಗಳು ಅಂದ್ರೆ. ಇನ್ನು ಇದರಲ್ಲಿ ಇರುವಂತಹ ಮಜಾ ಬರುವಂತಹ 2 ಪ್ರಕರಣಗಳನ್ನ ತಿಳಿಸ್ತೀನಿ. ಒಂದು ನಾನು ಹೇಳದ್ನಲ್ಲ, ಬ್ರೆಜಿಲ್ನ ಒಂದು ರೂಪದರ್ಶಿ ಹರಿಯಾಣಗೆ ಬಂದು 22 ವೋಟ್ ಹಾಕಿರೋದು 10 ಬೂತುಗಳಲ್ಲಿ. ಸೇಮ್ ಫೋಟೋ, ಹೆಸರು ಮಾತ್ರ ಸೂಪರ್ ಆಗಿದೆ. ಒಂದೊಂದು ಹೆಸರಿದೆ, ಮಾಡರ್ನ್ ಹೆಸರುಗಳು ಸಿಕ್ಕಾಪಟ್ಟೆ ಇದ್ದಾವೆ. ಆ ಮಹಿಳೆ ಯಾರು, ಆ ಫೋಟೋ ಯಾರ್ದು ಅಂತ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಹೋದಾಗ ಆಕೆ ಬ್ರೆಜಿಲ್ನ ಒಂದು ರೂಪದರ್ಶಿ. ಸೊ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರೋದು ಒಂದು ಆರ್ಗನೈಸ್ಡ್ ಟೀಮ್ ಇದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡ್ತಿರೋದು. ಅಂದ್ರೆ ವ್ಯವಸ್ಥಿತವಾದಂತಹ ಒಂದು ತಂಡವೇ ಇದೆ ಈ ಕಳ್ಳಾಟ ಮಾಡೋದಕ್ಕೆ, ಮತಗಳ್ಳತನ ಮಾಡೋದಕ್ಕೆ. ಬಿಜೆಪಿ ಒಂದು ವ್ಯವಸ್ಥಿತವಾದಂತಹ ವೆಲ್ ಸ್ಟ್ರಕ್ಚರ್ಡ್ ಟೀಮ್ ಒಂದು ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಇಷ್ಟು ಚೆನ್ನಾಗಿ ಆಗೋದು, ಈ ರೀತಿಯೆಲ್ಲ ಆಗೋದು ಅಂತ. ಯಾಕಂದ್ರೆ ಬ್ರೆಜಿಲ್ನ ಫೋಟೋ, ಬ್ರೆಜಿಲ್ ರೂಪದರ್ಶಿಯ ಫೋಟೋ ಬಳಸ್ಕೊಂಡು 22 ವೋಟ್ ಹಾಕಿದ್ದಾರೆ 10 ಬೂತುಗಳಲ್ಲಿ. ವಾಹ್ ವಾಹ್, ಕ್ಯಾ ಸೀನ್ ಹೇ ಮೋದಿಜಿ, ಕ್ಯಾ ಸೀನ್ ಹೇ. ಅದರ ಜೊತೆಗೆ ಇನ್ನೊಂದು ಮಹಿಳೆ, ಒಂದೇ ಫೋಟೋ, ಪಾಪ ವಯಸ್ಸಾಗಿರೋ ಮಹಿಳೆ, ಅದು ಒಂದೇ ಫೋಟೋ 223 ಕಡೆ ಇದೆ ಅಮ್ಮನ ಹೆಸರು, ಆ ಅಮ್ಮನ ಫೋಟೋ 223 ಕಡೆ ಇದೆ. ಹೆಸರುಗಳು ಮಾತ್ರ ಭಿನ್ನ ಭಿನ್ನವಾಗಿದ್ದಾವೆ, ಮುಖ ಮಾತ್ರ ಒಂದೇ ಮುಖ. 223 ವೋಟುಗಳು. ಅಲ್ಲಿಗೆ ಚುನಾವಣಾ ಆಯೋಗದ ಯೋಗ್ಯತೆ ಏನು, ದಕ್ಷತೆ ಏನು, ಎಷ್ಟು ನೀಟಾಗಿ ಅವರು ಎಲ್ಲ ಮಾಡ್ಕೊಂಡಿದ್ದಾರೆ, ಯಾವುದೇ ತಪ್ಪುಗಳಿಲ್ಲದೆ ಚುನಾವಣೆಗಳನ್ನು ಹೇಗೆ ನಡೆಸ್ತಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ, ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿರುತ್ತೆ. ಇದಕ್ಕಿಂತ ಉದಾಹರಣೆಗಳು ಬೇಕಾಗಿಲ್ಲ. ಅದಕ್ಕೆ ಹೇಳ್ತಾ ಇರೋದು ರಾಹುಲ್ ಗಾಂಧಿ, 8 ಕ್ಷೇತ್ರಗಳಲ್ಲಿ 22,000 ಮತಗಳ ಅಂತರದಲ್ಲಿ ನಾವು ಸೋತಿದ್ದೀವಿ. 22,000 ಮತಗಳ ಅಂತರದಲ್ಲಿ. ಸೊ ನೋಡಿ, 2 ಕೋಟಿಯಲ್ಲಿ 25 ಲಕ್ಷ ಮತಗಳು, 12.5% ಮತಗಳು. ಫೇಕ್ 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 ಅಪ್ಪನ ಸಾಮ್ರಾಜ್ಯದಲ್ಲಿ ಫೇಕ್ ಫೇಕ್ ಫೇಕ್, ಎಲ್ಲವೂ ಫೇಕ್. ಸೊ ಇದೆಲ್ಲವನ್ನು ವಿವರಿಸಿದ ನಂತರ ಬೇರೆ ವಿಚಾರಗಳು ಸುಮಾರು ಮಾತಾಡಿದ್ರು. 1 ಗಂಟೆಗೂ ಅಧಿಕ ಕಾಲ ಅದು ಪ್ರೆಸ್ ಕಾನ್ಫರೆನ್ಸ್ ನಡೀತು. ಇದು ಮುಖ್ಯಾಂಶಗಳು. ಇದಾದ ನಂತರ ರಾಹುಲ್ ಗಾಂಧಿ ಜೆನ್ಸಿಗೆ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಬಿಹಾರದಲ್ಲಿ ಮತದಾನ ನಡೀತಾ ಇದೆ. ಮೊದಲನೇ ಹಂತದ ಮತದಾನ, ವಿಧಾನಸಭಾ ಚುನಾವಣೆಗಳು 2025ರ ಮೊದಲನೇ ಹಂತದ ಮತದಾನ ನಡೀತಾ ಇದೆ. ಆ ಮತದಾನದಲ್ಲಿ ಪಾಲ್ಗೊಳ್ತಿರುವಂತಹ ಜೆನ್ಸಿಗೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಒಂದು ಕರೆಯನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಇದನ್ನು ನೋಡಿ ಹರಿಯಾಣದಲ್ಲಿ ಏನ್ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದೇ ಈ ದೇಶದ ಮೇಲೆ ನಡೀತಾ ಇರುವಂತಹದ್ದು. ಇದನ್ನು ಅರ್ಥ ಮಾಡಿಕೊಂಡು ಮತ ಚಲಾಯಿಸಿ, ಆ ಕರೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಧ್ವನಿಗೂಡಿಸಿರುವಂತಹ ಪ್ರಿಯಾಂಕಾ ಗಾಂಧಿ, ಇಂತಹ ನೀಚತನವನ್ನ ಮಾಡುತ್ತಿರುವಂತಹ ಬಿಜೆಪಿ ಸರ್ಕಾರವನ್ನ ಕಿತ್ತು ಬಿಸಾಕಿ ಅಂತ ಜೆನ್ಸಿಗೆ ಹೇಳ್ಕೊಂಡಿದ್ದಾರೆ. ಕಿತ್ತು ಬಿಸಾಕಿ. ಹೌದು, ಇಷ್ಟು ಓಪನ್ ಆಗಿ ಇಷ್ಟೆಲ್ಲ ಬರುತ್ತೆ ಅಂದ್ರೆ ಕಿತ್ತು ಬಿಸಾಕ್ಲೇಬೇಕಲ್ವಾ. ಇನ್ನು ಯಥಾ ಪ್ರಕಾರ ಈ ಆರೋಪಗಳಿಗೆ ಸ್ಪಷ್ಟನೆ ಕೊಡಬೇಕಾದಂತಹ ಚುನಾವಣಾ ಆಯೋಗ ಸ್ಪಷ್ಟನೆ ಕೊಡೋದನ್ನ ಯಾವತ್ತೂ ಮಾಡಿಲ್ಲ ಬಿಡಿ, ಯಾವತ್ತೂ ಮಾಡಿಲ್ಲ. ಆದ್ರೆ ಡೇಟಾ ಸಿಗದೆ ಇರೋದಕ್ಕೆ ಏನೆಲ್ಲ ಮಾಡಬೇಕೋ ಅದನ್ನು ಮಾಡೋದಕ್ಕೆ ಶುರು ಮಾಡಿದೆ. ಡೇಟಾ ಸಿಕ್ಕರೆ ತಾನೇ ನೀವು ಇದೆಲ್ಲ ಹೊರಗಡೆ ತೆಗಿಯೋದು. ಡೇಟಾ ಸಿಗದೆ ಇರೋಂಗೆ ಮಾಡ್ಬಿಟ್ರೆ ಅದ್ರ ಜೊತೆಗೆ ಒಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್,
ಇದೆಲ್ಲ ಆಧಾರರಹಿತ ಆಪಾದನೆಗಳು. ಯಾವುದಕ್ಕೂ ಆಧಾರ ಇಲ್ಲ, ಏನು ತಪ್ಪು ನಡೆದಿಲ್ಲ. ಚುನಾವಣಾ ಆಯೋಗ ಪರ್ಫೆಕ್ಟ್ ಆಗಿದೆ, 100% ಪರ್ಫೆಕ್ಟ್ ಆಗಿದೆ. ಕರೆಕ್ಟ್ ಆಗಿ ಚುನಾವಣೆ ಮಾಡಿದ್ದೀವಿ, ಕರೆಕ್ಟ್ ಆಗಿ ಮತದಾನ ಆಗಿದೆ, ಕರೆಕ್ಟ್ ಆಗಿ ಫಲಿತಾಂಶಗಳು ಬಂದಿದೆ, ಕರೆಕ್ಟ್ ಆದ ಪಕ್ಷನೇ ಅಧಿಕಾರಕ್ಕೆ ಬಂದಿದೆ ಅಂತ ಅವ್ರಿಗವರೇ ಬೆಂತಟ್ಕೊಂಡಿದ್ದಾರೆ. ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಬಿಜೆಪಿ, ಈ ವಿಚಾರಗಳಲ್ಲಿ ಬಿಜೆಪಿ ಯಾಕೆ ಪ್ರತಿಕ್ರಿಯಿಸುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ. ಯಾಕೆಂದ್ರೆ ಆರೋಪ ಮಾಡ್ತಿರೋದು ಚುನಾವಣಾ ಆಯೋಗದ ಮೇಲೆ, ಪ್ರತಿಕ್ರಿಯಿಸೋದು ಬಿಜೆಪಿ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿ ನೋಡಿಕೊಳ್ಳೋದು ಅನ್ನೋದು ಇದನ್ನೇ. ಅದು ಸಹ ಅಷ್ಟೇ, ತಮ್ಮ ಸೋಲುಗಳನ್ನ ಮುಚ್ಚಿಟ್ಕೊಳ್ಳಕ್ಕೆ, ತಮ್ಮ ವೈಫಲ್ಯಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಈ ನಾಟಕ ಆಡ್ತಿರೋದು. ಎಲ್ಲ ಸುಳ್ಳು 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 ಸುಳ್ಳು. ಆದ್ರೆ ಕಣ್ಣೆದುರುಗಡೆನೆ ವಿತ್ ಪ್ರೂಫ್ ಫೋಟೋ ಸಮೇತ ಹಾಕಿದ್ರಲ್ಲ ರಾಹುಲ್ ಗಾಂಧಿ. ಒಂದೇ ಫೋಟೋ 223 ಓಟು, ಒಂದೇ ಫೋಟೋ 22 ಓಟು, 10 ಬೂತು. ಆದ್ರೂ ಇಲ್ಲ ಅದೆಲ್ಲ ಫೇಕ್. ಮೋದಿ ಹೇಳೋದು ಮಾತ್ರ ಸತ್ಯ. ಸತ್ಯ ಹರಿಶ್ಚಂದ್ರನ ತುಂಡು ನರೇಂದ್ರ ಮೋದಿ. ಅವರು ಹೇಳೋದು ಮಾತ್ರ ಸತ್ಯ, ಬೇರೆ ಯಾರು ಹೇಳೋದು ಸತ್ಯ ಅಲ್ಲ. ಅದರಲ್ಲೂ ವಿಪಕ್ಷಗಳು ಹೇಳೋದು ಯಾವುದು ಸತ್ಯ ಅಲ್ಲ. ನೀವು ಸಾಕ್ಷಿ ಸಮೇತ ತೋರಿಸಿದ್ರು ಸತ್ಯ ಅಲ್ಲ. ನಾವು ನಂಬಲ್ಲ, ನಮ್ಮ ಜನನ ನಂಬೋದಕ್ಕೆ ಬಿಡಲ್ಲ. ಯಾಕೆಂದ್ರೆ ನಾವು ಅವರಿಗೆ ಮಂಕು ಬೂದಿ ಎರಚೋದನ್ನ ನಾವು ಕಲ್ತಿದ್ದೀವಿ, ಅವ್ರಿಗೆ ಎರಚಿದ್ದೀವಿ. ಅವ್ರ ಬ್ರೈನ್ಗಳೆಲ್ಲ ಫೇಡ್ ಆಗಿದ್ದಾವೆ, ಅಂಧಭಕ್ತರಾಗಿದ್ದಾರೆ. ಅವರಿಗೆ ನೀವು ಎಷ್ಟು ಸಾಕ್ಷಿ ತೋರಿಸಿದ್ರು ಅವರು ನಂಬಲ್ಲ, ನಂಬೋಕೆ ನಾವು ಬಿಡಲ್ಲ. ನಮಗೇನಾದ್ರೂ ತೊಂದರೆ ಆಗೋದಕ್ಕೆ ಎಲೆಕ್ಷನ್ ಕಮಿಷನ್ ಬಿಡಲ್ಲ, ಎಲೆಕ್ಷನ್ ಕಮಿಷನ್ಗೆ ಏನಾದ್ರು ತೊಂದರೆ ಆಗೋದಕ್ಕೆ ನರೇಂದ್ರ ಮೋದಿ ಬಿಡಲ್ಲ. ಹೀಗೆ ಎಲ್ಲರೂ ಸೇರ್ಕೊಂಡು ಈ ದೇಶದ ಪ್ರಜಾಪ್ರಭುತ್ವವನ್ನ, ಈ ದೇಶದ ಚುನಾವಣಾ ಪ್ರಕ್ರಿಯೆಯನ್ನ ಕುತ್ತು ಹಿಸುಕಿ ಬಿಸಾಕೋದು ಅಷ್ಟೇ. ಅಷ್ಟು ಮಾತ್ರ ಸ್ವಚ್ಛಂದವಾಗಿ ನರೇಂದ್ರ ಮೋದಿ ಆಡಳಿತದಲ್ಲಿ ನಡೀತಾ ಇದೆ ಅಂತ ಈ ಎಲ್ಲ ಸಾಕ್ಷಿಗಳನ್ನ ಗಮನಿಸಿದಾಗ ಗೊತ್ತಾಗತ್ತೆ, ಸ್ಪಷ್ಟವಾಗಿ ಗೊತ್ತಾಗತ್ತೆ. ರಾಹುಲ್ ಗಾಂಧಿ ಪ್ರತಿಯೊಂದನ್ನು ಸಾಕ್ಷಿ ಸಮೇತ ತೋರಿಸಿದ ಮೇಲೂ ಸಹ ಈ ರೀತಿ ಮಾತಾಡ್ತಾರೆ ಅಂದ್ರೆ ಅದು ನಿಜಾನೇ, ಮತಗಳ್ಳತನ ನಿಜಾನೇ ಅನ್ನೋದಕ್ಕೆ ಬಿಜೆಪಿಯವರ ಪ್ರತಿಕ್ರಿಯೆಗಳು, ಎಲೆಕ್ಷನ್ ಕಮಿಷನ್ ಪ್ರತಿಕ್ರಿಯೆಗಳು ಅವುಗಳೇ ಸಾಕ್ಷಿ. ಇನ್ನು ಈ ಮಟ್ಟದ ಎಲೆಕ್ಷನ್ ಕಮಿಷನ್, ಈ ಮಟ್ಟದ ಬಿಜೆಪಿ, ಇವರ ಮೈತ್ರಿ ಹೀಗಿರಬೇಕಾದ್ರೆ ಬಿಹಾರದ ಚುನಾವಣೆಯಲ್ಲಿ ಫಲಿತಾಂಶಗಳು ಏನಾಗಬಹುದು ಅನ್ನೋದ್ರ ಬಗ್ಗೆ ನಮಗೆ ಕ್ಲೂ ಸಿಕ್ಕಂಗೆ ಆಗತ್ತೆ. ಮತದಾನ ನಾಮಕೆ ವಾಸ್ತೇನಾ, ಆ ಪ್ರಶ್ನೆ ಸಹ ಬರುತ್ತೆ. ನೋಡೋಣ, ನವೆಂಬರ್ 14ನೇ ತಾರೀಕು ಫಲಿತಾಂಶ ಬರುತ್ತೆ ಬಿಹಾರದ ಚುನಾವಣೆದು. ಅವತ್ತು ಇನ್ನೊಂದಷ್ಟು ಖಾತ್ರಿ ಆಗುತ್ತೆ. ರಾಹುಲ್ ಗಾಂಧಿ ಈಗಲೇ ಹೇಳಿದರೆ ಬಿಹಾರದಲ್ಲಿ ನಡೆಯುವಂತಹ ಎಲ್ಲ ಮತದಾನದಲ್ಲೂ ಸಾಕಷ್ಟು ನಡೆಯುತ್ತೆ, ಅದನ್ನ ಆಮೇಲೆ ಹೊರಗಿಡ್ತೀವಿ ಅಂತ. ಬರೀ ಹೊರಗಿಡದೆ ಮಾಡ್ಕೊಂಡಿರ್ಲಿ ಇವರ ಅಧಿಕಾರ ಲಪ್ಟಾಯಿಸ್ಕೊಂಡೇ ಇರ್ಲಿ. ಒಟ್ಟಿನಲ್ಲಿ ನಷ್ಟ ಈ ದೇಶಕ್ಕೆ, ಈ ದೇಶದ ಪ್ರಜೆಗಳಿಗೆ, ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಪ್ರಜಾಪ್ರಭುತ್ವಕ್ಕೆ, ಅಷ್ಟೇ, ಏನಿಲ್ಲ. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.